ಭೀಕರ ಭೂಕಂಪದ ನಡುವೆನೂ ಕೂಡ ನವಜಾತ ಶಿಶುಗಳನ್ನು ರಕ್ಷಣೆ ಮಾಡಿದ್ದಾರೆ ಈ ದಾದಿಯರು. ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಭೂಮಿ ಸ್ವಲ್ಪ ಕಂಪಿಸಿದ್ರೆ ಸಾಕು, ಜನ ಪ್ರಾಣ ಭಯಕ್ಕೆ ಕಟ್ಟಡದಿಂದ ಓಡ್ ಹೋಗ್ತಾರೆ. ಮೊದಲು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಧಾವಿಸ್ತಾರೆ. ಇದರಲ್ಲಿ ಏನು ತಪ್ಪಿಲ್ಲ. ಆದರೆ ಮ್ಯಾನ್ಮಾರ್ನಲ್ಲಿ ಭೂಕಂಪ ಸಂಭವಿಸಿದಾಗ ಪ್ರಾಣ ಭಯಕ್ಕಿಂತ ಮಾನವೀಯತೆ ಹೆಚ್ಚು ಅನ್ನೋದನ್ನು ಈ ದಾದಿಯರು ತೋರಿಸಿದ್ದಾರೆ. ಮಾನವೀಯತೆ ಜೊತೆಗೆ ಕರ್ತವ್ಯ ಪ್ರಜ್ಞೆಯೂ ಕೂಡ ಮೇಲುಗೈಯನ್ನು ಸಾಧಿಸಿದೆ. ಹೌದು, ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ. ಮ್ಯಾನ್ಮಾರ್ ಭೂಕಂಪದ ಸಮಯದಲ್ಲಿ ನವಜಾತ ಶಿಶುಗಳನ್ನು ದಾದಿಯರು ರಕ್ಷಣೆ ಮಾಡಿದ್ದಾರೆ. ತಮ್ಮ ಕರ್ತವ್ಯ ಪ್ರಜ್ಞೆ ಮತ್ತು ಮಾನವೀಯತೆಯನ್ನು ಮೆರೆದಿದ್ದಾರೆ. 4 ದಿನಗಳ ಹಿಂದೆ ಮ್ಯಾನ್ಮಾರ್ನಲ್ಲಿ ಸಂಭವಿಸಿದ ಭೂಕಂಪ ಭಾರಿ ವಿನಾಶವನ್ನು ಉಂಟು ಮಾಡಿದೆ. 7.7 ತೀವ್ರತೆಯ ಭೂಕಂಪದಿಂದ ಕನಿಷ್ಠ 2056 ಮಂದಿ ಸಾವನ್ನಪ್ಪಿದ್ದಾರೆ. 3900ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇದಲ್ಲದೆ ಸುಮಾರು 270 ಮಂದಿ ಕಾಣೆಯಾಗಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ವೈರಲ್ ಆಗಿರೋ ವಿಡಿಯೋದಲ್ಲಿ ದಾದಿಯರು ಭೂಕಂಪ ಉಂಟಾಗೋ ನಡುವೆನೂ ನವಜಾತ ಶಿಶುಗಳನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಕ್ಲಿಪ್ನಲ್ಲಿ ನೀವು ನೋಡಬಹುದು, ಭೂಕಂಪ ಸಂಭವಿಸಿದಾಗ ತೊಟ್ಟಿಲುಗಳು ಉರುಳದಂತೆ ತಡೆಯೋದಕ್ಕೆ 2 ನರ್ಸ್ಗಳು ಕೂಡ ಧಾವಿಸಿದ್ದಾರೆ. ಚೀನಾದ ಯುನಾನ್ನಲ್ಲಿರೋ ಜಿಂಗ್ ಚೆಂಗ್ ಆಸ್ಪತ್ರೆಯ ದಾದಿಯರು ಈ ವಿಡಿಯೋದಲ್ಲಿದ್ದಾರೆ. ಹಿಂಸಾತ್ಮಕ ಕಂಪನದ ಸಮಯದಲ್ಲೇ 2 ದಾದಿಯರು ಸಣ್ಣ ತೊಟ್ಟಿಲುಗಳನ್ನು ಹಿಡಿಯೋದಕ್ಕೆ ಪ್ರಯತ್ನಿಸಿರೋದು ಈ ವಿಡಿಯೋದಲ್ಲಿ ಕಾಣಬಹುದು. ಭೂಕಂಪ ಆಸ್ಪತ್ರೆ ಕಟ್ಟಡವನ್ನ ಅಲುಗಾಡಿಸ್ತಾ ಇದ್ದಂತೆ ದಾದಿಯರು ಭೀಕರ ಭೂಕಂಪದ ಮಧ್ಯೆಯೂ ಕೂಡ ಅಲ್ಲಿಂದ ಓಡಿ ಹೋಗದೆ ಇರೋದಕ್ಕೆ ನಿರ್ಧಾರ ಮಾಡ್ತಾರೆ. ಅವರು ನವಜಾತ ಶಿಶುಗಳನ್ನು ಕಾಪಾಡೋದಕ್ಕೆ ಮುಂದಾಗ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟನೆ ವೈರಲ್ ಆಗಿದೆ. ಅನೇಕರು ನರ್ಸ್ಗಳನ್ನು ಹೊಗಳ್ತಾ ಇದ್ದಾರೆ. ಇವರು ಹೀರೋಗಳು ಅಂತ ಕರೀತಾ ಇದ್ದಾರೆ. 2 ನರ್ಸ್ಗಳ ಪ್ರಾಮಾಣಿಕ ಕೆಲಸ, ಕರ್ತವ್ಯ ಪ್ರಜ್ಞೆ ಜೊತೆಗೆ ಮುಖ್ಯವಾಗಿ ಮಾನವೀಯತೆ ಗೆದ್ದಿದೆ. ದಾದಿಯರ ಧೈರ್ಯವೇ ಇದಕ್ಕೆ ಸಾಕ್ಷಿಯಾಗಿದೆ. ದಾದಿಯರು ಭೂಕಂಪ ಸಂಭವಿಸಿದ್ರು ಓಡಿ ಹೋಗದೇನೆ ಅವರು ಅಲ್ಲೇನೇ ಇದ್ದು 6 ನವಜಾತ ಶಿಶುಗಳನ್ನು ಜೀವಗಳನ್ನು ಉಳಿಸಿದ್ದಾರೆ. ಇದರಿಂದ ದಾದಿಯರು ನಮಗೆ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.